ಇಲ್ಲೇ ಸಬ್ಬಸಿಗೆ ತಾಲಿಪಟ್ಟು ಮಾಡಕ್ಕೆ ಮೊದಲೇಗೆ ಒಂದು ಪರಾತ ತೊಗೊಂಡಿನಿ. ಒಂದು ಪರಾತ ಒಳಗೆ ಒಂದು 4 ಬೌಲ್ನಷ್ಟು ಗೋಧಿ ಹಿಟ್ಟು ತೊಗೊಳತ್ತೀನಿ. ಇಲ್ಲೇ ಟೋಟಲ್ ನಾನು 4 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ. ಇದ್ರೊಳಗೀಗ ಒಂದು 12ರಿಂದ 14 ತಾಲಿಪಟ್ಟು ಹಾಕವು. 1 ಕಪ್ಗಿಂತಲೂ ಕಡಿಮೆ ಒಂದು ಅರ್ಧ ಕಪ್ನಷ್ಟೇ ಜೋಳದ ಹಿಟ್ಟು ತೊಗೊಳತ್ತೀನಿ. ಒಂದು 2 ಟೀ ಸ್ಪೂನ್ ಅಷ್ಟೇ ಹಸಿ ಕಡ್ಲೆ ಹಿಟ್ಟು ಹಾಕ್ಕೊಳತ್ತೀನಿ. 1 ಟೀ ಸ್ಪೂನ್ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಒಂದು ದೊಡ್ಡ ಕಪ್ನಷ್ಟೇ ಗಜ್ರಿನ ಸಣ್ಣದಾಗಿ ತುರಿದಿಟ್ಕೊಂಡಿನಿ, ಗಜ್ರಿ ಹಾಕಾಕತ್ತೀನಿ. 1-2 ಬಟಾಟಿ ಸಣ್ಣದಾಗಿ ತುರಿದಿಟ್ಕೊಂಡಿನಿ, ಹಸಿ ಬಟಾಟಿ, ಅದನ್ನು ಹಾಕಾಕತ್ತೀನಿ. ಇಲ್ಲೇ ಒಂದು ದೊಡ್ಡ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, ಉಳ್ಳಾಗಡ್ಡಿ ಹಾಕಾಕತ್ತೀನಿ. ಇಲ್ಲಿ ಸಬ್ಬಸಿಗೆ ಐತಿ, ಆ ಸಬ್ಬಸಿಗೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಈಗ ಸಬ್ಬಸಿಗೆ ಹಾಕಾಕತ್ತೀನಿ. ಒಂದಿಷ್ಟು ಅಜ್ವಾಯಿನ ತೊಗೊಂಡಿನಿ. ಈ ಅಜ್ವಾಯಿನ ಈ ಟೈಪ್ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ. ಇಲ್ಲಿ ನಾ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಈ ಮಿಕ್ಸಿ ಜಾರ್ ಒಳಗೆ ಒಂದಿಷ್ಟು ಮೆಣಸಿನ್ಕಾಯಿ ಹಾಕಾಕತ್ತೀನಿ. ಒಂದು 5 ಮೆಣಸಿನ್ಕಾಯಿ ಇದಾವೆ, ಇವು ಖಾರ ಜಾಸ್ತಿ ಇದಾವೆ, ಅದಕ್ಕೆ ಒಂದು 5 ಹಾಕ್ಕೊಳತ್ತೀನಿ. ಒಂದಿಷ್ಟು ಪುದೀನ ಹಾಕ್ಕೊಳತ್ತೀನಿ, ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಳತ್ತೀನಿ, 1-2 ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ, ಒಂದಿಷ್ಟು ಹಸಿ ಶುಂಠಿ ತೊಗೊಂಡಿನಿ. ಇದನ್ನೆಲ್ಲ ಈಗ ಫೈನ್ ಪೇಸ್ಟ್ ಮಾಡ್ಕೊಳತ್ತೀನಿ. ಇದನ್ನೆಲ್ಲ ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನ ಹಾಕ್ಕೊಳತ್ತೀನಿ. 1 ಟೀ ಸ್ಪೂನ್ ಅಷ್ಟೇ ಹವೀಜ್ ಪುಡಿ ಹಾಕ್ಕೊಳತ್ತೀನಿ. 1 ಟೀ ಸ್ಪೂನ್ ಅಷ್ಟೇ ಗರಂ ಮಸಾಲ ಹಾಕಾಕ್ತೀನಿ. ಇದನ್ನೆಲ್ಲ ಈಗ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋಣ. ಇಲ್ಲಿ ಅರಿಶಿನ ಪುಡಿ ಒಂದು ಮರ್ತಿದ್ದೆ, ಇದಕ್ಕೆ ಅರಿಶಿನ ಪುಡಿ ಹಾಕಬೇಕು. 1 ಟೀ ಸ್ಪೂನ್ ಅಷ್ಟೇ ಅರಿಶಿನ ಪುಡಿ ಹಾಕಿನಿ. ಈಗ ಉಪ್ಪು ಖಾರ ಎಲ್ಲ ಬಿದ್ದೈತಲ್ಲ, ಈಗ ಸ್ವಲ್ಪಾಗಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗನ ನಾದ್ಕೊರಿ. ಎದಕ್ಕಂದ್ರೆ ಉಳ್ಳಾಗಡ್ಡಿ ಹಾಕಿರ್ತಲ್ಲ, ಉಳ್ಳಾಗಡ್ಡಿ ನೀರು ಬಿಡ್ತೈತಿ, ಅದಕ್ಕಂತೇಳಿ ಸ್ವಲ್ಪ ಗಟ್ಟಿಯಾಗನ ನಾದ್ಕೊರಿ. ಇದು ಬೆಳಗಿನ ನಾಷ್ಟಾಕಲ್ಲ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ, ಮತ್ತು ಹೆಲ್ದಿನೂ ಹೌದು. ನೀವು ಲಂಚ್ ಬಾಕ್ಸಿಗೂ ಕಳಿಸ್ಬೋದು, ಮಕ್ಳಿಗೂ ಡಬ್ಬಿಗೆ ಕಟ್ಟಿ ಕಳಿಸ್ಬೋದು. ಭಾಳ ಹೆಲ್ದಿ ಮತ್ತು ಟೇಸ್ಟಿನೂ ಹೌದು. ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗ್ತೈತಿದೆ. ಇಲ್ಲೇ ಈ ಹದಕ್ಕೆ ಹಿಟ್ಟೆಲ್ಲ ನಾದ್ಕೊಂಡಿನಿ. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. ಈಗ ಭಾಳ ಹೊತ್ತು ಬಿಡೋದು ಬೇಡ, ಭಾಳ ಹೊತ್ತು ಬಿಟ್ರಂದ್ರೆ ಹಿಟ್ಟು ಸ್ವಲ್ಪ ಮೆತ್ತಗೆ ಬಂದುಬಿಡ್ತೈತಿ. ಸ್ವಲ್ಪ ಗಟ್ಟಿಯಾಗೆ ನಾದ್ಕೊಂಡಿನಿ. ಒಂದು 5 ನಿಮಿಷ ಅಷ್ಟೇ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಅಷ್ಟೇ ಬಿಡ್ತೀನಿ. ಈಗ ಹಿಟ್ಟಂತೂ ಕಲಿಸಿ ರೆಸ್ಟ್ ಮಾಡಕ್ಕೆ ಇಟ್ಟಿನಿ. ಈಗ ಅಲ್ಲಿ ತನಕ ಅಂದ್ರೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ. ಇಲ್ಲಿ ಚಟ್ನಿಗೆ ಒಂದು ಅರ್ಧ ತೆಂಗಿನಕಾಯಿ ಅಷ್ಟು ಕೊಬ್ಬರಿನ ಸಣ್ಣದಾಗಿ ತುರಿದಿಟ್ಕೊಂಡಿನಿ. ಈ ಟೈಪ್ ತುರಿದು ಹಾಕಿದ್ರೆ ಚಟ್ನಿ ಭಾಳ ಟೇಸ್ಟ್ ಆಕ್ಕೈತಿ. ನಿಮಗೆ ತುರಿಯಾಕೆ ಬೇಡ ಅಂತ ಅನ್ಸಿದ್ರೆ ನೀವು ಮಿಕ್ಸಿಗೆ ಪೀಸ್ ಮಾಡಿ ಆದರೂ ಹಾಕ್ಕೋಬೋದು. ಈ ಟೈಪ್ ಮಾಡಿ ಹಾಕೋದ್ರಿಂದ ಚಟ್ನಿ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ಈಗ ನಾನು ತುರಿದಿಟ್ಕೊಂಡಿನಿ. ಒಂದು ಅರ್ಧ ತೆಂಗಿನಕಾಯಿ ಅಷ್ಟೈತಿ. ಈಗ ಅದು ಒಂದು 4 ಹಸಿ ಮೆಣಸಿನ್ಕಾಯಿ ಮುರಿದು ಹಾಕ್ತೀನಿ. ಮುರಿದು ಹಾಕೋದ್ರಿಂದ ಮಿಕ್ಸಿಯಾಗ ಜಲ್ದಿ ಸಣ್ಣ ಆಕ್ಕೈತಿ, ಅದಕ್ಕೆ ಮುರಿದು ಹಾಕಿದ್ರೆ ಭಾಳ ಚಲೋ. ಒಂದಿಷ್ಟು ಪುದೀನ ತೊಗೊಂಡಿನಿ, 1-2 ಎಸಳಷ್ಟು ತೊಗೊಂಡಿನಿ. ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ. ಇದರಿಂದ ಎಲ್ಲ ಫ್ಲೇವರ್ ಚಲೋ ಬರ್ತೈತಿ, ಅದಕ್ಕಂಥೇಳಿ ಹಾಕಿದರೆ ಚಟ್ನಿ ಮಸ್ತ್ ಟೇಸ್ಟ್ ಆಕ್ಕೈತಿ. ರುಚಿಗೆ ತಕ್ಕಷ್ಟು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇಲ್ಲೇ ಕೊಬ್ಬರಿ ಅಂತೂ ಎಲ್ಲ ತುರಿದಿಟ್ಕೊಂಡಿನಿ. ಈಗ ಒಂದು 4 ಟೀ ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಳತ್ತೀನಿ. ಪುಟಾಣಿ ಹಿಟ್ಟಿಲ್ಲ ಅಂದರೆ ನೀವು ಪುಟಾಣಿನೂ ಹಾಕ್ಕೋಬೋದು. 4 ಜಾಸ್ತಿನೂ ಹಾಕ್ಕೊಳಕ್ಕೋಬೇಡ್ರಿ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳತ್ತೀನಿ. ಈಗ ಇಲ್ಲಿ ಚಟ್ನಿ ಅಂತೂ ಮಾಡಿಟ್ಕೊಂಡಿನಿ. ನೋಡಿರಿ ಎಷ್ಟು ಮಸ್ತ್ ಬಂದೈತಲ್ಲ, ಟೇಸ್ಟೂ ಮಸ್ತಾಗಿರ್ತೈತಿ. ಇದು ಇಲ್ಲಿ ನೋಡ್ರಿ ತಾಲಿಪಟ್ಟಿ ಜೊತೆ ತಿನ್ನೋಕೆ ಚಟ್ನಿ ರೆಡಿ ಆಗೈತಿ. ಈಗ ತಾಲಿಪಟ್ಟಿ ಮಾಡ್ಕೊಳ್ಳೋಣ. ಈಗ ಇದನ್ನೇ ಇನ್ನೊಂದು ಸರಿ ಕರೆಕ್ಟಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಗಟ್ಟೆ ನಾದ್ಕೊಂಡಿದ್ನಲ್ಲ, ಹೀಗಾಗಿ ಚಲೋ ಬಂದೈತಿ. ಈಗ ಸ್ವಲ್ಪ ಇದ್ರೊಳಗೆ ಹಾಕಿದ ತರಕಾರಿ ಎಲ್ಲ ಸ್ವಲ್ಪ ನೀರು ಬಿಟ್ಟೈತಿ, ಹಿಟ್ಟು ನೆಂದೈತಿ. ಈಗ ಒಂದು 2 ನಿಮಿಷ ಇದನ್ನು ಕರೆಕ್ಟಾಗಿ ಇನ್ನೊಂದು ಟೈಮ್ ಮೆದ್ಕೊಂಡಿನಿ. ಈ ಟೈಪ್ ಸಣ್ಣ ಉಳ್ಳಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾವು ಒಂದು ಪ್ಲಾಸ್ಟಿಕ್ ಹಾಳೆ ತೊಗೊಂಡಿನಿ. ನಿಮ್ಮ ಕಡೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೋಬೋದು. ನೀವು ಬಾಳೆ ಎಲೆ ಇತ್ತಂದ್ರೆ ಬಾಳೆ ಎಲೆ ಮೇಲೂ ಮಾಡ್ಬೋದು, ಈಸಿಯಾಗಿ ಬರ್ತೈತಿ. ಸರಿ, ಈ ಹಾಳೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿ ಈ ಟೈಪ್ ಸವರ್ಕೊರಿ. ಅಂದರೆ ಇಲ್ಲಿ
ತಾಲಿಪಟ್ಟೆ ಇದಕ್ಕೆ ಹತ್ತಂಗಿಲ್ಲ, ಹಾಳಿಗೆ ಈಸಿಯಾಗಿ ಬಿಡ್ತೈತಿ. ಈ ಟೈಪ್ ಇಟ್ಟೆ ಇದನ್ನು ನೀವು ಕೈನಿಂದಾದರೂ ತಟ್ಟಿ ತಟ್ಟಿ ಹಿಂಗೆ ಅಗಲು ಮಾಡ್ಕೋಬೋದು, ಇಲ್ಲಾಂದರೆ ಪೂರ್ತಿ ಲಟ್ಟಣಿಗೆ ತೊಗೊಂಡಾದರೂ ಲಟ್ಟಿಸ್ಬೋದು. ಲಟ್ಟಣಿಗೆ ತೊಗೊಂಡು ಲಟ್ಟಿಸಿದ್ರೆ ಎಲ್ಲ ಕಡೆ ಕರೆಕ್ಟಾಗಿ ಈವನ್ನಾಗಿ ಸ್ಪ್ರೆಡ್ ಆಕೈತಿ ಹಿಟ್ಟು. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗಾಗಂಗಿಲ್ಲ. ಈ ಟೈಪ್ ತಟ್ಟಿ ಮಾಡಿದರೂ ಟೇಸ್ಟ್ ಅನ್ನಿಸ್ತೈತಿ. ಈ ಟೈಪ್ ಇದ್ರ ಮೇಲೆ ಹಾಳಿ ಹಾಕಿ ಲಟ್ಟಿಸ್ಕೊಂಡ್ಬಿಡ್ತೀನಿ, ಅಂದರೆ ಎಲ್ಲ ಕಡೆನೂ ಕರೆಕ್ಟಾಗಿ ಬರ್ತೈತಿ ತಾಲಿಪಟ್ಟೆ. ಇಲ್ಲೇನು ಸಬ್ಬಸಿಗೆ ಯೂಸ್ ಮಾಡಿರ್ತೈತಲ್ಲ, ಇದು ತಿನ್ನಕ್ಕಂತೂ ಮಸ್ತ್ ಟೇಸ್ಟ್ ಅನಿಸಿರ್ತೈತಿ ತಾಲಿಪಟ್ಟೆ ಒಳಗೆ. ಇಲ್ಲೇ ಹಂಚಿಟ್ಕೊಂಡೀನಿ, ಹಂಚೊಳಗೆ ಸ್ವಲ್ಪ ಆಯಿಲ್ ಹಾಕತ್ತೀನಿ. ಈಗ ಇಲ್ಲೇ ಹಂಚು ಕಾದಿತ್ತ, ಹಂಚಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೀನಿ, ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ಇದು ಕೆಬ್ಬಣ ಹಂಚಲ್ಲ, ಸ್ವಲ್ಪ ಹಿಡಿತೈತಿ. ಈ ಟೈಪ್ ನೀರು ಹಾಕೋದ್ರಿಂದ ಏನಾಕೈತಿ, ತಾಲಿಪಟ್ಟೆ ಹಂಚಿಗೆ ಅಂಟಂಗಿಲ್ಲ. ನೋಡಿರಿ ಎಷ್ಟು ಈಸಿಯಾಗಿ ಪ್ಲಾಸ್ಟಿಕ್ ಹಾಳಿ ಮೇಲಿಂದ ಬಿಟ್ಬಿಡ್ತೈತಿ. ಈಗ ಸೀದಾ ಇದನ್ನು ಈ ಟೈಪ್ ಹಂಚಿಗೆ ಹಾಕ್ಬೋದು. ಇದಕ್ಕೆ ಮೇಲೆ ಸ್ವಲ್ಪ ಆಯಿಲ್ ಹಾಕೋರಿ. ಆಯಿಲ್ ಬೇಕಂದ್ರೆ ಆಯಿಲ್, ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೋಬೋದು ನೀವು. ಈಗ ಒಂದು ಸೈಡ್ ಬೆಂದೈತೆ ಅಂತ ಅನ್ಸಾತೈತಿ, ನೋಡೋಣ. ಬೆಂದೈತಿ, ಇನ್ನೊಂದು ಸೈಡು ಕರೆಕ್ಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಒಂದು ಸೈಡ್ ಬೇಯಿಸ್ಕೊಂಡಿದ್ದೆ, ಇನ್ನೊಂದು ಸೈಡನ್ನು ನೋಡೋಣ. ಇನ್ನೊಂದು ಸೈಡನ್ನು ಎಷ್ಟು ಕರೆಕ್ಟಾಗಿ ಬೆಂದೈತಿ ನೋಡ್ಬೋದು ನೀವು. ಇದನ್ನೀಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ.